ಸ್ನೇಹಿತರೆ, ಉಮಂಗ್ ಆ್ಯಪ್ನಲ್ಲಿ EPFO ಬ್ಯಾಲೆನ್ಸ್ ಅಂದರೆ ಪ್ರಾವಿಡೆಂಟ್ ಫಂಡ್, ಒಂದು ಕಾರ್ಮಿಕರ ಏನು ಪ್ರಾವಿಡೆಂಟ್ ಫಂಡ್ ಇರುತ್ತೆ ಅದರ ಒಂದು ಬ್ಯಾಲೆನ್ಸಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಅದಕ್ಕೆ ಯಾವ ಕಾರಣ ಇರಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಇಲ್ಲಿ ನಾನು ಉಮಂಗ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನಮ್ಮ ಒಂದು ಉಮಂಗ್ ಆ್ಯಪ್ನಲ್ಲಿ ಕೆಲವು ಬಾರಿ ತುಂಬ ದಿನಗಳವರೆಗೆ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ತೋರಿಸೋದಿಲ್ಲ. ಕೆಲವು ಬಾರಿ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, ಅಥವಾ ಒಂದೊಂದು ದಿನಪೂರ್ತಿ ಇಲ್ಲಿ ಬ್ಯಾಲೆನ್ಸ್ ಒಂದೊಂದು ಬಾರಿ ತೋರಿಸೋದಿಲ್ಲ. ಇಲ್ಲಿ ನೋಡಿ, ಆ್ಯಪ್ನ ಓಪನ್ ಮಾಡಿದ್ದೀನಿ. ಮೇಲ್ಗಡೆ EPFO ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಸರ್ಚ್ನಲ್ಲಿ ಹೋದ ತಕ್ಷಣದಲ್ಲಿ ಕೆಳಗಡೆ EPFO ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ನಮ್ಮ ಒಂದು ಇಲ್ಲಿ ವ್ಯೂ ಪಾಸ್ಬುಕ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಪಾಸ್ಬುಕ್ಗಳು ಓಪನ್ ಆಗಿದೆ. ಇಲ್ಲಿ ಯಾವ ಒಂದು ಪಾಸ್ಬುಕ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಬ್ಯಾಲೆನ್ಸ್ ಅನ್ನೋದು ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು, ಹಾಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಕೆಲವು ಬಾರಿ ಯಾಕೆ ಓಪನ್ ಆಗಲ್ಲ ಅಂದರೆ ಇಲ್ಲಿ ಸೈಟ್ ಅನ್ನೋದು ಅಂಡರ್ ಮೇಂಟೆನೆನ್ಸ್ನಲ್ಲಿ ಇರುತ್ತೆ, ಅಥವಾ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನಾದರೂ ಎರರ್ ಇರುತ್ತೆ, ಅದಕ್ಕಾಗಿ ಬರ್ತಾ ಇರಲ್ಲ. ಅದಕ್ಕೆ ನಮ್ಮ ಒಂದು ಫೋನಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರೋದಿಲ್ಲ. ಅವರ ಒಂದು ವೆಬ್ಸೈಟ್ನ ಪ್ರಾಬ್ಲಮ್ನಿಂದಾಗಿ ಇಲ್ಲಿ ಒಂದು PF ಬ್ಯಾಲೆನ್ಸ್ ಅನ್ನೋದು ತೋರಿಸ್ತಾ ಇರಲ್ಲ. ಕೆಲವು ಜನ ಏನೋ ಬೇರೆ ಥರ ಥಿಂಕ್ ಮಾಡ್ತಾರೆ, ಯಾಕೆ ತೋರಿಸ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಿರ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಪದೇ ಚೆಕ್ ಮಾಡ್ತಾ ಇರಬೇಕು. ಅದು ಯಾವಾಗ ಓಪನ್ ಆಗುತ್ತೆ ಆವಾಗ ನಮಗೆ ತೋರಿಸುತ್ತೆ. ಅದಕ್ಕಾಗಿ ಈ ಒಂದು ಉಮಂಗ್ ಆ್ಯಪ್ನಲ್ಲಿ ನಾವು EPF ಬ್ಯಾಲೆನ್ಸ್ನ ನೋಡಬೇಕು ಅಂದರೆ ಅವರ ಒಂದು ಸೈಟ್ ಅಥವಾ ಅವರ ಒಂದು ಸರ್ವರ್ ಏನು ಸ್ಟಾರ್ಟ್ ಇರುತ್ತೆ ಆವಾಗ ಮಾತ್ರ ತೋರಿಸುತ್ತೆ, ಇಲ್ಲಾಂದರೆ ತೋರಿಸೋದಿಲ್ಲ. ಅದಕ್ಕಾಗಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ ಸರ್, ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ ಅಂತ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ಹತ್ರ ಪರಿಹಾರ ಇರೋದಿಲ್ಲ. ಅವರ ಸೈಟ್ ಅನ್ನೋದು ಯಾವಾಗ ಅದು ಪ್ರಾಬ್ಲಮ್ ಫ್ರೀ ಆಗಿ ಅದು ವರ್ಕಿಂಗ್ ಸ್ಟಾರ್ಟ್ ಮಾಡುತ್ತೆ ಆವಾಗ ಮಾತ್ರ ನಾವು ಬ್ಯಾಲೆನ್ಸ್ನ ಚೆಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.